ನಾವು ಎಕ್ಸಾಮ್ ಬರೆದಾಗ ಒಂದು ಮಾರ್ಕ್ಸ್ ಹೆಚ್ಚಿಗೆ ಕೊಡೋದಿರಲಿ ಬರ್ದಿರೋದಿರಲಿ ಇಲ್ಲಿ ತಪ್ಪು ಮಾಡಿದ್ಯಾ ಅಂತ ನಮ್ಮನ್ನ ಕರೆದು ಅಂಕಗಳನ್ನು ಕಟ್ ಮಾಡೋರೇ ಜಾಸ್ತಿ. ಆದರೆ ಬೆಂಗಳೂರು ವಿವಿ ವಿದ್ಯಾರ್ಥಿಗಳಿಗೆ ಬಂಪರ್ ಆಫರ್ ಕೊಟ್ಟಿದೆ. ತಾನು ಮಾಡಿದ ತಪ್ಪಿಗೆ ತೇಪೆ ಹಚ್ಚೋಕೆ ವಿದ್ಯಾರ್ಥಿಗಳಿಗೆ ವಿವಿ ಕೊಟ್ಟ ಗಿಫ್ಟ್ ಏನು ಗೊತ್ತಾ? ಎಲ್ಲಿದೆ ನೋಡಿ ರಿಪೋರ್ಟ್. ಬೆಂಗಳೂರು ವಿಶ್ವವಿದ್ಯಾಲಯ ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ವಿವಾದದಲ್ಲಿ ಸಿಲುಕಿಕೊಳ್ಳುವ ವಿವಿ ಆಗಾಗ ಸುದ್ದಿ ಆಗ್ತಾನೇ ಇರುತ್ತೆ. ಇದೀಗ ಮತ್ತೆ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ವಿವಿ ಸುದ್ದಿಯಲ್ಲಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿರುವ ಮಹಾ ಎಡವಟ್ಟು ವಿವಿ ಪರೀಕ್ಷೆಯನ್ನ ಎಷ್ಟು ಗಂಭೀರವಾಗಿ ನಡೆಸುತ್ತೆ ಅನ್ನೋ ಪ್ರಶ್ನೆ ಮೂಡಿಸಿದೆ. ಪ್ರವಾಸೋದ್ಯಮ ವಿಷಯ ಪ್ರಶ್ನೆ ಪತ್ರಿಕೆ ತಯಾರಿ ವೇಳೆ ಬೆಂಗಳೂರು ವಿವಿ ಎಡವಟ್ಟು ಮಾಡಿಕೊಂಡಿದೆ. ಪ್ರಶ್ನೆ ಪತ್ರಿಕೆಯಲ್ಲೂ ಎಡವಟ್ಟು ಮಾಡಿ ಫಲಿತಾಂಶದಲ್ಲೂ ಅಂಕ ಡಬಲ್ ಮಾಡಿ ಎಡವಟ್ಟು ಮಾಡಿದ್ದಾರೆ. ಈಗಾಗಲೇ ಎಡವಟ್ಟು ಮಾಡಿರೋ ಪ್ರೊಫೆಸರ್ಗೆ 5,000 ರೂಪಾಯಿ ದಂಡ ಕೂಡ ಹಾಕಲಾಗಿದೆ. ಟೂರ್ ಅಂಡ್ ಸರ್ವಿಸ್ ಎಂಬ ವಿಷಯದ ಪರೀಕ್ಷೆಯನ್ನ ಬೆಂಗಳೂರು ವಿವಿ ಕಳೆದ ಆಗಸ್ಟ್ ತಿಂಗಳಲ್ಲಿ ನಡೆಸಿತ್ತು. ಪ್ರಶ್ನೆ ಪತ್ರಿಕೆಯನ್ನ 60 ಅಂಕಗಳಿಗೆ ರೂಪಿಸಬೇಕಾಗಿತ್ತು. ಆದರೆ ವಾಣಿಜ್ಯ ಪರೀಕ್ಷಾ ಮಂಡಳಿಯ ಪ್ರೊಫೆಸರ್ ಸಿದ್ದಗಂಗಮ್ಮ 60 ಅಂಕಗಳ ಬದಲಾಗಿ 30 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದ್ರು. ಇದರ ಜೊತೆಗೆ ದೊಡ್ಡ ಎಡವಟ್ಟನ್ನ ಮಾಡಿದ್ದಾರೆ. ಮಾಡಿದ ತಪ್ಪು ಗಮನಕ್ಕೆ ಬರದೆ ಪರೀಕ್ಷೆ ಕೂಡ ನಡೆಸಿದ್ದಾರೆ. ವಿವಿಯ 184 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಮೌಲ್ಯಮಾಪನದ ವೇಳೆ ನಡೆದಿರುವ ಎಡವಟ್ಟು ಬೆಳಕಿಗೆ ಬಂದಿದೆ. ಇವರು 60 ಮಾರ್ಕ್ಸ್ ಕ್ವಶನ್ ಪೇಪರ್ ಸೆಟ್ ಮಾಡೋ ಬದಲು 30 ಮಾರ್ಕ್ಸಿಗೆ ಸೆಟ್ ಮಾಡಿದ್ದಾರೆ. ಇದು ಸಾಫ್ಟ್ ಕೋರ್ ಪೇಪರು. ಬರೀ 180 ಜನ ವಿದ್ಯಾರ್ಥಿಗಳಿದ್ದರು. ಹಾಗಾಗಿ ಇದು ಎಕ್ಸಾಮಿನೇಷನ್ನು ಸಹ ಕಂಡಕ್ಟ್ ಮಾಡಿದ್ದಾರೆ. ನಮ್ಮ ಗಮನಕ್ಕೆ ತಂದಿರಲಿಲ್ಲ. ಹಾಗಾಗೋರು ನಮ್ಮ ಎಕ್ಸಾಮಿನೇಷನ್ ಆರ್ಡಿನೆನ್ಸ್ ಪ್ರಕಾರ ಅವರಿಗೆ ಏನು ಪೆನಾಲ್ಟಿ ಇದೆಯೋ ಆ ಪೆನಾಲ್ಟಿ ಹಾಕಿದ್ದೀವಿ. ಅದಾದಮೇಲೆ ಮೆಂಬರ್ಸೂ ಈಕ್ವಲ್ ರೆಸ್ಪಾನ್ಸಿಬಲ್ ಇರ್ತಾರೆ. ಹಾಗಾಗಿ ನಾವು ಮೆಂಬರ್ಸು ಮತ್ತು ಚೇರ್ಮನ್ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಇದು ಮಾಡಿದ್ದೀವಿ. ನಾವು 30 ಮಾರ್ಕ್ಸ್ ಇರೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು 60ಗೆ ಅಪ್ಗ್ರೇಡ್ ಮಾಡಿ ಅದನ್ನು ರಿಸಲ್ಟ್ಸ್ ಕೊಡ್ತೀವಿ. ಒಟ್ನಲ್ಲಿ ಎಂಥ ಎಡವಟ್ಟು ನೋಡಿ. ಪರೀಕ್ಷೆ ನಡೆಸೋರೆ ಮೈ ಮರೆತ್ರೆ ವಿದ್ಯಾರ್ಥಿಗಳ ಕಥೆಯೇನು ಹೇಳಿ? ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.